ಮೈರು ಸಾಧಕ ಶ್ರೀನಿಧಿ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಸೈಮನ್ ತಂಡದ ನಿಧಿ ಇವರು ಅಂತ ನಾವಾದರೂ ಭಾವಿಸ್ತೇವೆ. ಅದ್ಭುತವಾದಂಥ ಸ್ವಾಗತಗಳನ್ನು ತಮಗೆ ಕೋರ್ತಾ ಸರ್. ಸೈಮನ್ ತಂಡದ ಬಗ್ಗೆ ಹೇಳೋದಾದರೆ ತಾವು ಏನು ಹೇಳ್ತೀರಿ? ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ತಮಗೆ ಹಾಗೂ ಸೈಮನ್ ತಂಡಕ್ಕಿದೆ ಸರ್, ಪ್ಲೀಸ್ ಸರ್. ನಮಸ್ತೆ. ಸಮಸ್ತ ನಿಮ್ಮ ವೀಕ್ಷಕರಿಗೆ ನಮಸ್ತೆ ಹೇಳ್ತಿದ್ದೇನೆ. ನಮ್ಮ ಹಿರಿಯರಾದ ಶಿವಚರಣ್ ಹೆಬ್ಬಾರ್ ಸಾಕಷ್ಟು ವಿಷಯಗಳನ್ನು ನಿಮಗೆ ಹೇಳಿದರು ಸೈಮಂಡ್ಸ್ನ ಬಗ್ಗೆ ಹೇಳೋದಾದರೆ ವಿಶಿಷ್ಟಗಳು ತುಂಬ ಇದೆ. ಈ ಉಡುಪಿ ಜಿಲ್ಲೆಯ ಬಗ್ಗೆ ಹೇಳೋದಾದರೆ ಎಲ್ಲರೂ ಕ್ರಿಕೆಟ್ ಆಡ್ತಾರೆ, ಆದರೆ ಅದರಲ್ಲಿ ವಿಶಿಷ್ಟತೆ ಏನಿದೆ ಹೇಳಿದರೆ ಆ ವಿಶಿಷ್ಟತೆ ಎಲ್ಲವೂ ಸೈಮಂಡ್ಸ್ ಕ್ರಿಕೆಟ್ನಲ್ಲಿದೆ. ನಾನು ನಿಮಗೆ ಮೊದಲನೇದಾಗಿ ಹೇಳಬೇಕು ಹೇಳಿದರೆ ಕೋಸ್ಟಲ್ ಕರ್ನಾಟಕ ಹೇಳಿದರೆ ಇಲ್ಲಿ ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಮಳೆಯೇ ಬರೋದು. ಯಾರಿಗೆ ಯಾವ ಕ್ರೀಡೆಯನ್ನು ನಿಮಗೆ ಹೊರಾಂಗಣದಲ್ಲಿ ಆಡಲಿಕ್ಕೆ ಆಗೋದಿಲ್ಲ, ಒಳಾಂಗಣ ಕ್ರೀಡೆಯನ್ನೇ ಪ್ರಿಫರ್ ಮಾಡ್ತಾರೆ. ಆದರೆ ನಮ್ಮ ವಿಶೇಷತೆ ಏನಂದರೆ 365 ದಿನ ನಾವಿಲ್ಲಿ ಆಡಲಿಕ್ಕೆ ಬರ್ತೇವೆ. ಮಳೆಗಾಲದಲ್ಲಿ ಸ್ವಲ್ಪ ಮಳೆ ನಿಂತರೆ ನಾವು ಆಟ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ. ಸ್ಟಾರ್ಟ್ ಮಾಡಿದ ಮೇಲೆ ಮಳೆ ಬಂದರೆ ಸಹ ನಾವು ಮಳೆಯಲ್ಲೇ ಆಟ ಮುಂದುವರಿಸಿ ಆ ದಿವಸದ ಆಟವನ್ನು ಆಡ್ತೇವೆ. ಇದು ಒಂದು ವಿಶಿಷ್ಟತೆ. ಮತ್ತು ಏನಂದರೆ ಇಲ್ಲಿ ನಾವು ಸುಮ್ಮನೆ ಸಾಯಂಕಾಲ ಕ್ರಿಕೆಟ್ ಆಡೋದಲ್ಲ, ಫುಲ್ಲಿ ಕಾಂಪಿಟೇಟಿವ್ ಕ್ರಿಕೆಟ್. ಇಲ್ಲಿ ನಾವು ಎಷ್ಟು ಕಾಂಪಿಟೇಟಿವ್ ಆಗಿ ಆಡ್ತೀವಿ ಹೇಳಿದರೆ ಒಂದು ರನ್ನಿಗೋಸ್ಕರ ನಾವು 5-10 ನಿಮಿಷ ಗಲಾಟೆ ಮಾಡಿ ಅದನ್ನು ಸೆಟ್ಲ್ಮೆಂಟ್ ಮಾಡೋದು. ನೀವು ಲೋಕಲ್ ಮ್ಯಾಚ್ ನೋಡ್ಬೋದು ಏನಂತ. ಅಲ್ಲಿ ಒಂದು ವೈಡ್ ಕೊಟ್ಟರೆ, ಒಂದು ನೋಬಾಲ್ ಕೊಟ್ಟರೆ ಅಂಪೈರ್ ಹತ್ರ ಹೋಗಿ ಕಿರಿಕಿರಿ ಮಾಡೋದು, ಗಲಾಟೆ ಮಾಡೋದು ಇದ್ದೇ ಇರ್ತದೆ. ನಾವು ಅಷ್ಟೇ, ಇಲ್ಲಿ ನಮಗೆ ಏನಂದರೆ ಗೋ ಫಾರ್ ಕಿಲ್, ಯು ಹ್ಯಾವ್ ಟು ವಿನ್ ದ ಮ್ಯಾಚ್ ಅಷ್ಟೇ. ವಿನ್ ಆಗಬೇಕು ಹೇಳಿದರೆ ಅಷ್ಟು ಕಾಂಪಿಟೇಟಿವ್ ಆಗಿ ಆಡ್ತೇವೆ. ಸೊ ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತೇವೆ. ಆ ಕ್ಷಣಕ್ಕೆ ಏನೆಲ್ಲ ಬೇಕು ಅಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಆಡ್ತೇವೆ. ಆದರೆ ವಿಶೇಷ ಏನಂದರೆ ಮ್ಯಾಚ್ ಮುಗಿದ ಮೇಲೆ ನಾವೆಲ್ಲರೂ ಒಂದೇ. ಈ ಕಾಂಪೌಂಡಿಂದ ಹೊರಗೆಲ್ಲ ಮ್ಯಾಚ್ ಮುಗಿದು ನಾವು ವಿಕೆಟ್ನಿಂದ ಹಿಂದೆ ಬಂದರೆ ನಾವೆಲ್ಲ ಒಂದೇ. ಮತ್ತು ಆ ದಿವಸದ ಮ್ಯಾಚನ್ನು ಅರ್ಧ ಗಂಟೆ ನಾವು ವಿಶ್ಲೇಷಿಸಿಯೇ ಹೋಗೋದು. ಇದೊಂದು ವಿಶೇಷತೆ. ಆಮೇಲೆ ಏನು ಹೇಳಿದರೆ ಈ ಉಡುಪಿ ಪರಿಸರದಲ್ಲಿ ನಾನು ಹೇಳಿದಾಗೆ 365 ದಿವಸ ಕ್ರಿಕೆಟ್ ಆಡೋದು ಹೇಳಿದರೆ ಇಲ್ಲೇ. ಸೊ ನಮ್ಮ ಸುತ್ತಮುತ್ತ ಮಾತ್ರ ಅಲ್ಲ, ಈ ಕಡಿಯಾಳಿ, ಕಲ್ಸಂಕ, ಕೊಂಜಿಬೆಟ್ಟು ಒಟರ ಮಾತ್ರ ಅಲ್ಲ, ಇಡೀ ಉಡುಪಿಯಲ್ಲಿ ದಿವಸ ಸಾಯಂಕಾಲ ಬಂದು ಆಡಬೇಕು ಹೇಳಿದರೆ ಎಲ್ಲಿ ಆಡ್ತಾರೆ ಕೇಳಿದರೆ ಅವ್ರಿಗೆ ಕೇಳೋದು ಕಡಿಯಾಳಿ ಗ್ರೌಂಡ್ ಮಾತ್ರ. ಎಲ್ಲಿ ಆಡೋದಂದರೆ ಕಡಿಯಾಳಿ ಗ್ರೌಂಡಿಗೆ ಹೋಗಿ ಆಡುವ, ಅಲ್ಲಿ ಪ್ರತಿ ದಿವಸ ಆಡ್ತಾರೆ ಅಂತ. ಸೊ ಇದು ಏನಾಗಿದೆ ಅಂದರೆ ನಮ್ಮದು ಕಡಿಯಾಳಿ ಗ್ರೌಂಡು ಇಟ್ಸ್ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ಪ್ಲೇಯರ್ಸ್ ಆಗಿದೆ. ಯಾಕೆ ಹೇಳಿದರೆ ಇಲ್ಲಿ ನಮ್ಮದು ಮೂಲತಃ ಸೈಮಂಡ್ಸ್, ಬಟ್ ಇಲ್ಲಿ ಆಡಿ ಬೆಳೆದವರೆಲ್ಲ ರಾಜ್ಯದ ನಮ್ಮ ಉಡುಪಿಯ ಇತರ ದೊಡ್ಡ ದೊಡ್ಡ ತಂಡಗಳಲ್ಲಿ ನಾವು ಹೇಳಬೇಕಾದ್ರೆ ಸನ್ನಿ, ಪ್ಯಾರಡೈಸ್, ಹೀಗೆ ತುಂಬ ಲಿಸ್ಟ್ ಇದೆ. ಎಲ್ಲ ದೊಡ್ಡ ದೊಡ್ಡ ತಂಡದಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಆಟಗಾರರಾಗಿ ಬೆಳೆದವರೆಲ್ಲ ಒಂದಲ್ಲ ಒಂದು ದಿನ ಈ ನಮ್ಮ ಕಡಿಯಾಳಿ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಹೋಗಿದ್ದಾರೆ ಅಂತ ಹೇಳೋದು ಭಾರಿ ನಮಗೆ ಒಂದು ಉಲ್ಲಾಸ ಕೊಡ್ತದೆ. ಈಗ ಸರ್, ಸೈಮಂಡ್ಸಲ್ಲಿ ಬಹಳಷ್ಟು ಡೈಮಂಡ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ನಾವಾದರೂ ಭಾವಿಸ್ತೇವೆ. ಯಾಕಂತ ಹೇಳಿದರೆ ಅದ್ಭುತವಾದಂತಹ ಬಹಳಷ್ಟು ಕ್ರೀಡಾಪಟುಗಳು ಇಲ್ಲಿ ಸಾಧನೆಯನ್ನು ಮೆರೆದಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೇಳಿದ್ವಿ. ನಿಮ್ಮ ಜೊತೆಗೆ ಇದ್ದವರು ಯಾರಾದರೂ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಡಿದವರಿದ್ದಾರಾ? ಅವರು ಜೊತೆಗಿನ ಅನುಭವ ಅಥವಾ ಬಾಂಧವ್ಯ ಹೇಗಿದೆ ಸರ್ ಇದ್ದರೆ? ನಿಮಗೆ ಮೊದಲೇ ಹೇಳಿದಂತೆ ಇದೊಂದು 50 ವರ್ಷದಿಂದ ನಡೆದುಕೊಂಡು ಬರುವಂಥದ್ದು ಸಂಸ್ಥೆ. ಇದರಲ್ಲಿ ನಾನು ಕ್ರೀಡಾ ಆಟ ಆಡ್ತಿದ್ದಂಥ ದಿನ ಹೇಳಬೇಕಾದ್ರೆ ನಮ್ಮದು ಸೆಕೆಂಡ್ ಜನ್ರೇಷನ್ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಿದರೆ ಶುರು ಮಾಡಿದವರು ಇದ್ದಾರೆ, ಲೆಜೆಂಡ್ಸ್ ಅವರೆಲ್ಲ. ಅವರು ನಮಗೆ ರಿಲೇಯಲ್ಲಿ ಹೇಗೆ ಬ್ಯಾಟನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಇನ್ನು ನೀವು ಮುಂದುವರಿಸಿಕೊಡಿ ಹೋಗಿ ಅಂತ, ಹಾಗೆ ನಮಗೆ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಥರ್ಡ್ ಜನ್ರೇಷನ್. ಈಗ ಇವತ್ತು ನಾವು ಏನು ಈ IPL ಮಾದರಿಯಲ್ಲಿ ಒಂದು ಪಂದ್ಯವನ್ನು ಆಯೋಜಿಸ್ತಿದ್ದೇವೆ, ಇದು ನಮ್ಮದು ಥರ್ಡ್ ಜನ್ರೇಷನ್. ಈಗ ನಾವೆಲ್ಲ ನಮ್ಮದು ಮುಗಿಸಿ ಇನ್ನು ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗಿ, ಹೇಗೆ ಮುಂದುವರಿಸ್ಕೊಂಡು ಹೊರಬೇಕು ಹೇಳಿ ಗೈಡೆನ್ಸ್ ಕೊಡಲಿಕ್ಕೆ ನಾವು ಇಲ್ಲಿದ್ದೇವೆ. ಸೊ ಈ ಮಕ್ಕಳು ಈಗ ಥರ್ಡ್ ಜನ್ರೇಷನ್ ಅವರು ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಮ್ಮ ಸೆಕೆಂಡ್ ಜನ್ರೇಷನ್ ಹೇಳಬೇಕಾದ್ರೆ ನಮ್ಮೊಟ್ಟಿಗೆ ಆಡಿದವರೆಲ್ಲ ಕಾಂಪಿಟೇಟಿವ್ ಕ್ರಿಕೆಟ್ ರಾಜ್ಯ ಮಟ್ಟದ ಅತ್ಯುನ್ನತ ಆಟಗಾರರಾಗಿ ಬೆಳೆದವರಂತೆ ಎಲ್ಲರೂ ಸಹ. ಇಲ್ಲೇ ನೀವು ವೇದಿಕೆಯಲ್ಲಿ ನೋಡ್ಬೋದು, ಅಮರ್ನಾಥ್, ಸತೀಶ್ ಅಂತವರೆಲ್ಲ ಇದ್ದಾರೆ. ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಆಟಗಾರರು ಎಲ್ಲ ಇಲ್ಲೇ ಒಂದಲ್ಲ ಒಂದು ದಿವಸ ಅವರೆಲ್ಲ KP ಸತೀಶ್ ಅವರು ಇಲ್ಲಿ ಬಂದು ಆಡಿದವರಂತೂ, ಅಮರ್ನಾಥ್ ಭಟ್ ಅಂತವರೆಲ್ಲ ಇಲ್ಲಿ ದಿವಸ ಆಡುವಂಥವ್ರು. ನಾವು ಹಾಗೆ ಸಿದ್ಧಾರ್ಥ್ ಶೆಟ್ಟಿ ಅವರು ಕುಂದಾಪುರ ಪರಿಸರದಲ್ಲಿ ಬಹಳಷ್ಟು ಹೆಸರು ಮಾಡಿದ ಆಟಗಾರರು. ಹೀಗೆ ಎಲ್ಲರೂ ನಾವು ಜೊತೆಗೂಡಿ ಆಡ್ಕೊಂಡು ಬಂದವರು. ಸೊ ನಮ್ಮ ಸೆಕೆಂಡ್ ಜನ್ರೇಷನಿಂದ ಥರ್ಡ್ ಜನ್ರೇಷನ್ ಇನ್ನು ಮಕ್ಕಳು ಯಾವ ರೀತಿ ಮಾಡ್ತಾರೆ ಅಂತ ಇನ್ನು ನೋಡಬೇಕು. ಗೈಡೆನ್ಸ್ ಕೊಡಲಿಕ್ಕೆ ನಾವಲ್ಲ, ಫಸ್ಟ್ ಜನ್ರೇಷನ್ನವರು ಇನ್ನೂ ನಮ್ಮೊಟ್ಟಿಗೆ ಇದ್ದಾರೆ. ಸೊ 1-2 ಜನ್ರೇಷನ್ ಸೇರಿ ಈಗ ಥರ್ಡ್ ಜನ್ರೇಷನನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಪೋರ್ಟ್ ಮಾಡ್ತಿದ್ದೇವೆ. ಸರ್, ಈಗ ಇದು ಸೈಮಂಡ್ಸ್ ಕಡಿಯಾಳಿ ಕೇವಲ ಕ್ರೀಡೆಗೆ ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ, ಸಾಮಾಜಿಕ ಬದ್ಧತೆಗಳೊಂದಿಗೂ ಜೊತೆಯಾಗಿರುವಂಥದ್ದು ಅನ್ನೋದನ್ನು ನಾವು ಕೇಳಿಪಟ್ಟಿದ್ದೇವೆ. ಸರ್, ಸಾಮಾಜಿಕವಾಗಿ ನೀವು ಬಹಳಷ್ಟು ಕಾರ್ಯಗಳನ್ನು ಮಾಡ್ಕೊ ಬಂದಿದ್ದೀರಿ. ಯಾವೆಲ್ಲ ಕಾರ್ಯಗಳಿಗೆ ಮುಂದಿನ ದಿನಗಳಲ್ಲೂ ಕೈ ಜೋಡಿಸ್ತೀವಿ ಅನ್ನೋದಾದರೆ ಯಾವ ಕಾರ್ಯಗಳಿಗೆ ಕೈ ಜೋಡಿಸ್ತೀರಿ ಸರ್? ಇಲ್ಲಿ ಹೇಗೆ ಅಂದರೆ ನಮ್ಮದು ಮೆಂಬರ್ಸೇ
ಒಂದು 200 ಮೇಲೆ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಆ್ಯಕ್ಟಿವ್ ಮೆಂಬರ್ಸ್ ನೀವು ಇವತ್ತು ನೋಡ್ಬೋದು 100 ಮೇಲೆ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ. ನಾವು ಇಲ್ಲಿ ಏನಾದರೂ ಒಂದು ಸೀನಿಯರ್ಸ್ ಕೂತ್ಕೊಂಡು ಏನಾದರೂ ಒಂದು ಕೆಲಸ ಮಾಡುವಂಥ ತೀರ್ಮಾನ ಮಾಡಿದರೆ ನಮಗೆ ಆ್ಯಕ್ಟಿವ್ ಆಗಿ 50 to 60 ಮೆಂಬರ್ಸ್ ಇಮಿಡಿಯೇಟ್ ಬರ್ತಾರೆ. ಸೊ ನಾವು ಏನೊಂದು ಡಿಸಿಷನ್ ತಗೊಳ್ತೇವೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ, ಫಿಸಿಕಲಿ ಏನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಸೊ ಈ ಪರಿಸರದಲ್ಲಿ ಈಗ ನಾವು ಮೊನ್ನೆ ಡಿಸೈಡ್ ಮಾಡಿದ್ದು ಈ ಮ್ಯಾಚ್ ಮಾಡಬೇಕಂತ ಗ್ರೌಂಡಿನಲ್ಲಿ ನಾವು ಸಾಕಷ್ಟು ಕ್ಲೀನ್ ಮಾಡುವ ಕೆಲಸ ಮಾಡಿದ್ದೇವೆ. ಹಾಗೆ ಮಳೆಗಾಲ ಬಂತ ಹೇಳಿದರೆ ಇಲ್ಲಿ ನೀರು ನಿಲ್ತದೆ, ಆಮೇಲೆ ಶಾಲೆಯವರಿಗೆಲ್ಲ ತೊಂದರೆ ಆಗ್ತದೆ, ಕಸ ಕಡ್ಡಿ ಎಲ್ಲ ನಿಂತು ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ತೇವೆ. ಅದು ಬಿಟ್ಟು ಪರಿಸರದಲ್ಲಿ ದೇವಸ್ಥಾನ ಇದೆ, ಕುಂಜಿಬೆಟ್ಟು ಯುವಕ ಮಂಡಲ ಇದೆ, ಎಲ್ಲ ಇದೆ. ಯಾವುದಕ್ಕೂ ಸಹ ನಾವು ಒಮ್ಮೆ ಒಂದು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಮ್ಮ ಆ್ಯಕ್ಟಿವ್ ಮೆಂಬರ್ಸ್ ಎಲ್ಲರೂ ಬರ್ತಾರೆ, ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ಇದು ನಮ್ಮ ವಿಶೇಷತೆ. ಸೈಮನ್ ಡೈಮಂಡ್ ಶ್ರೀನಿಧಿ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಸ್ಪೋರ್ಟ್ಸ್ ಕನ್ನಡದ ಜೊತೆ ನಿಮ್ಮ ಅನುಭವದ ನುಡಿಗಳನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು ತಮಗೆ. ಸ್ಪೋರ್ಟ್ಸ್ ಕನ್ನಡ ಮತ್ತೆ ಹಾರೈಸ್ತಾ ಇದೆ ತಮಗೂ ಕೂಡ 2ನೇ ಜನ್ರೇಷನ್ನ ತಾವು 100ನೇ ಜನ್ರೇಷನ್ವರೆಗೂ ಸಪೋರ್ಟ್ ಮಾಡ್ತಾ ಇರಿ. ನೀವು ಕೂಡ ಬೆಳೆದು ನಿಲ್ಲಿ, ಸಾಧಕರಾಗಿ ಹೊರಹೊಮ್ಮಿ ಅಂತ ಮತ್ತೆ ನಾವು ಆಶಿಸ್ತಾ